ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು SSSGD 2024ರ ಒಂದು ಫೈನಲ್ ರಿಸಲ್ಟ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಅದು ಮತ್ತು ರಿಸಲ್ಟ್ ಯಾವಾಗ ಬರ್ಬೋದಲ್ಲ, ಯಾವಾಗ ಬರುತ್ತೆ, ಅದೇ ರೀತಿಯಾಗಿ ಈ ಒಂದು ಅವರ ಒಂದು ಜಾಯ್ನಿಂಗ್ ಲೆಟರ್ಸ್ ಯಾವಾಗ ಕೊಡ್ಬೋದು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಇವಾಗ ನೀಡ್ತಾ ಹೋಗ್ತೇನೆ ಫ್ರೆಂಡ್ಸ್. ಮೊದಲಿಗೆ ನಾನು ಹೇಳಿದೆ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟು ಮೇನ್ SSC ವೆಬ್ಸೈಟಲ್ಲಿ ನೋಡ್ಬೋದು. ನೀವು SSC ಮೇನ್ ವೆಬ್ಸೈಟಿಗೆ ನೀವು ಎಂಟರ್ ಆದಾಗ ಈ ರೀತಿಯಾಗಿ ಬರುತ್ತೆ. ನೀವು ಈಗಲೂ ಸಹ ಇದನ್ನು ಪರೀಕ್ಷಿಸಬಹುದು. ನೀವು ರಿಸಲ್ಟನ್ನು ಎಲ್ಲಿ ನೋಡ್ತಾ ಇದ್ರಿ ಇಲ್ಲಿವರೆಗೂ ಆದರೆ ಈ ಒಂದು ಸೆಕ್ಷನಲ್ಲಿ ನೀವು ರಿಸಲ್ಟನ್ನು ನೋಡ್ತಾ ಇದ್ರಿ. ಇಲ್ಲಿ ಹೋದರೆ ನಿಮಗೆ ರಿಸಲ್ಟ್ ಆಪ್ಷನ್ ತೋರಿಸ್ತಾ ಇತ್ತು. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಎದ್ರ ಬಗ್ಗೆಪ್ಪ ಅಂತಂದರೆ SSSGD 2024ರ ಒಂದು ಫೈನಲ್ ರಿಸಲ್ಟ್. ಯಾಕಪ್ಪ ಅಂತಂದರೆ ಈಗಾಗಲೇ ಫಿಸಿಕಲ್ ಮುಗಿದಿದೆ, ರಿಮೆಡಿಕಲ್ ಸಹ ಇತ್ತು 28ರವರೆಗೂ. ಅದರ ಒಂದು ರಿಮೆಡಿಕಲ್ ಸಹ ಮುಗಿದಿದ್ದು, ಅದರ ಒಂದು ಕಂಪ್ಲೀಟ್ ಅಂದರೆ ಸೆಂಟರ್ಗಳ ಒಂದು ಕಂಪ್ಲೀಟ್ ಮಾಹಿತಿಯನ್ನು SSC ಒಂದು ಹೆಡ್ ಕ್ವಾರ್ಟರ್ಗೆ ಕಳಿಸಿದೆ. ಯಾವುದು CRPF. ಯಾಕಂತಂದರೆ CRPF ಇದರ ಒಂದು ಕ್ವಾರ್ಟರ್ಗೆ ಕಳಿಸಿಕೊಟ್ಟಿದೆ. ಅವರು ಒಂದು ಅದನ್ನು ಪರಿಶೀಲಿಸಿ ನಿಮ್ಮ ಒಂದು ಫೈನಲ್ ರಿಸಲ್ಟನ್ನು ಕೊಡ್ತಾರೆ. ಆ ಒಂದು ಫೈನಲ್ ರಿಸಲ್ಟು ಪ್ರತಿ ವರ್ಷ 10 ದಿನಗಳ ಒಳಗಡೆ ಬರ್ತಿತ್ತು. ಅಂದರೆ ಈ ವರ್ಷ ಸ್ವಲ್ಪ ಲೇಟ್ ಆಗಿದೆ. ಯಾಕಪ್ಪ ಅಂದರೆ ಫಿಸಿಕಲ್ಲು, ಮೆಡಿಕಲ್ಲು, ಡಾಕ್ಯುಮೆಂಟ್ ವೆರಿಫಿಕೇಷನ್ 3 ಒಂದೇ ಬಾರಿ ನಡೆದ ಕಾರಣ ಸ್ವಲ್ಪ ಅಪ್ಡೇಟ್ ನೀಡಲು ಇದಾಗಿದೆ. ಆ ಕಾರಣಕ್ಕಾಗಿ ಲೇಟ್ ಆಗಿದೆ. ಯಾಕಂದರೆ ಅಷ್ಟು ಜನದ ಒಂದು ಎಲ್ಲರನ್ನ ಪರಿಶೀಲಿಸಿ ಕೊಡಬೇಕಾಗುತ್ತಲ್ಲ, ಆ ಕಾರಣಕ್ಕಾಗಿ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಲ್ಲ, ಇನ್ನೊಂದು ಅಪ್ಡೇಟ್ ಬಂದಿದೆ, ತೋರಿಸ್ತೇನೆ. ನೀವು ಇಲ್ಲಿ ಹೋಗಬೇಕು. ಈ ರೀತಿಯಾಗಿ ಮೇನ್ ವೆಬ್ಸೈಟಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದಾಗ ಇಲ್ಲಿ ಒಂದು ನಿಮಗೆ ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ಸಪ್ಪ ಅಂತಂದರೆ ನೋಡಿ, ಇಲ್ಲಿ ಕಂಬೈನ್ಡ್ ಹಿಂದಿ ಟ್ರಾನ್ಸ್ಲೇಷನ್ ಅಂದರೆ ಪ್ರತಿಯೊಂದು ಎಕ್ಸಾಮ್ಗಳ ಒಂದು ಮಾಹಿತಿಯನ್ನು ಸಿಗ್ತದೆ. ಇಲ್ಲಿ ನೀವು ಸ್ವೈಪ್ ಮಾಡಿದಾಗ ಎಲ್ಲ ಒಂದು SSC ಯಾವ್ಯಾವ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಬಂದಿರುತ್ತೆ ಮಾಹಿತಿ. ಇಲ್ಲಿ SSSGD ಬಗ್ಗೆಯೂ ಸಹ ಇರುತ್ತೆ. ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಕಾಣುತ್ತೆ ಒಂದು ಕಾನ್ಸ್ಟೇಬಲ್ GD, ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್, CRPF, SSC ರೆಸಲ್ಮೆಂಟ್ GD ಇದರ ಒಂದು ಕಾಣುತ್ತೆ. ಇಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಕಾಣಿದಾಗ ನೋಡಿ, ಇಲ್ಲಿ ಕಾನ್ಸ್ಟೇಬಲ್ GD ಒಂದು ರಿಸಲ್ಟ್ ಬಗ್ಗೆ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಅಂತಂದರೆ ಕೀ ಆನ್ಸರ್ ಯಾವಾಗ ಬರುತ್ತೆ, ರಿಸಲ್ಟ್ ಡೇಟ್ ಯಾವಾಗ ಬರುತ್ತೆ ಎಂಬುದು ಇಲ್ಲಿ ಮಾಹಿತಿ ಇರುತ್ತದೆ. ಅದೇ ರೀತಿಯಾಗಿ ಒಂದು ಫೈನಲ್ ರಿಸಲ್ಟ್ 2024ರ ಒಂದು ರಿಸಲ್ಟ್ ಬಗ್ಗೆ ಇಲ್ಲಿ ಕೆಳಗೆ ಈ ಕಡೆ ಸೈಡ್ ನೋಡ್ಬೋದು. ಅಪ್ಡೇಟ್ಸಲ್ಲಿ ಒಂದು ಯಾವ್ಯಾವ ಅಪ್ಡೇಟನ್ನು ಪ್ರಸ್ತುತ ಕೊಡ್ತಾ ಇದ್ದಾರೆ ಇದರಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಪ್ರೆಸೆಂಟ್ ಲೈವ್ನಲ್ಲಿರುವಂತಹ ಒಂದು ರಿಸಲ್ಟ್. ಅಂದರೆ ಇದು ಕ್ಲಿಕ್ ಮಾಡಿದಾಗ ರಿಸಲ್ಟ್ ಬರ್ತಿಲ್ಲ, ಅಂದರೆ ಆದಷ್ಟು ಬೇಗ ಇದು ಆ್ಯಕ್ಟಿವ್ ಮಾಡ್ತಾರೆ. ಅಂದರೆ ಅವರು ಜನ್ರೇಟ್ ಮಾಡಿದ್ದಾರೆ ಈಗಾಗಲೇ ಅವರು ರಿಸಲ್ಟ್ ಒಂದು ಇದು. ಆದಷ್ಟು ಬೇಗ ನೀವು ಈ ಒಂದು ರಿಸಲ್ಟನ್ನು ಕಾಣಬಹುದು. ಇಲ್ಲಿ ಚೆಕ್ ರಿಸಲ್ಟ್ ಅಂತ ಕ್ಲಿಕ್ ಮಾಡಿದಾಗ ಅದು ಹಳೆಯ ಒಂದು ಫಿಸಿಕಲ್ ರಿಸಲ್ಟ್ ಬಂದಿದ್ದಲ್ಲ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಬಟ್ ಅಲ್ಲಿ ಒಂದು ಫೈನಲ್ ರಿಸಲ್ಟ್ ಸಹ ಬರುತ್ತೆ. ಟೋಟಲಾಗಿ 4 ಒಂದು ಲೀಸ್ಟ್ ಬರುತ್ತೆ. ಅದರಲ್ಲಿ 3 ಬಾಯ್ಸ್ಗೆ, 1 ಗರ್ಲ್ಸ್ಗೆ. ಅದರಲ್ಲಿ ಒಂದು ವಿತ್ ಲೀಸ್ಟ್ ಅಂತಿರುತ್ತೆ. ಟೋಟಲಾಗಿ 4 ಲೀಸ್ಟು. ಇದು ಇಲ್ಲಿ ನೀವು ಗಮನಿಸ್ಬೋದು. ಇಲ್ಲಿ ಟೋಟಲಾಗಿ ಲೀಸ್ಟ್ 1, ಲೀಸ್ಟ್ 2, ಲೀಸ್ಟ್ 3, ಲೀಸ್ಟ್ 4 ಒಂದು 4 ಒಂದು ಇದು ಬಗ್ಗೆ ಇಲ್ಲಿರುತ್ತೆ. ಈ ಒಂದು ರಿಸಲ್ಟ್ ಯಾವಾಗ ಬರ್ಬೋದಪ್ಪ ಅಂತಂದರೆ ನವೆಂಬರು ಲಾಸ್ಟ್ ವೀಕ್ನಲ್ಲಿ ರಿಸಲ್ಟ್ ಬರ್ಬೋದು, ಅಥವಾ ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ. ಅಂದರೆ ಫಿಕ್ಸಾಗಿ ಹೇಳೋದಾದರೆ ನವೆಂಬರ್ 25 ಆದ ನಂತರ ಯಾವಾಗಾದರೂ ಬರ್ಬೋದು. 25 ಒಳಗಡೆ ಬರೋದಿಲ್ಲ. 25 ಆದ ನಂತರ ಪ್ರತಿ ಕ್ಷಣ ಯಾವಾಗಾದರೂ ಬಿಡ್ಬೋದು. ಅವರು ಯಾವ ಕ್ಷಣ ಬೇಕಾದರೂ ಬಿಡ್ಬೋದು. ಸರ್ವರ್ ಅವೆಲ್ಲ ನೋಡಿಕೊಂಡು ಆದಷ್ಟು ಬೇಗ ರಿಸಲ್ಟ್ ಬಿಡಲಿದ್ದಾರೆ. ನಿಮ್ಮ ಒಂದು ಜಾಯಿನ್ ಲೆಟರ್ಸ್ ಬಂದುಬಿಟ್ಟು ರೋಜ್ಗಾರ್ ಮೇಳ. ಈ ಒಂದು ರೋಜ್ಗಾರ್ ಮೇಳದಲ್ಲಿ ನಿಮಗೆ ಒಂದು ಜಾಯಿನ್ ಲೆಟರ್ ಸಹ ಕೊಡ್ತಾರೆ. ಈ ಒಂದು ಜಾಯಿನ್ ಲೆಟರ್ಸ್ ಬಂದುಬಿಟ್ಟು ರೋಜ್ಗಾರ್ ಮೇಳದಲ್ಲಿ ಸೆಲೆಕ್ಟ್ ಆದಂಥ 40,000 ಜನಕ್ಕೂ ಸಹ ಕೊಡೋದಿಲ್ಲ. ಅದು ಕೆಲವರಿಗೆ ಮಾತ್ರ ಅವರವರ ಒಂದು ರಾಜ್ಯದಲ್ಲಿ ಕಂಡಕ್ಟ್ ಮಾಡಿ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಕಂಡಕ್ಟ್ ಮಾಡ್ತಾರೆ, ಮತ್ತು ಇನ್ನೂ ಬೇರೆ ಕಡೆ ಸಹ ಮಾಡ್ಬೋದು. ಟೋಟಲಾಗಿ 1 ಅಥವಾ 2
ಆ ಪ್ಲೇಸ್ಗಳಲ್ಲಿ ಮಾತ್ರ ಒಂದು ರೋಜ್ಗಾರ್ ಮೇಳ ಕಂಡಕ್ಟ್ ಮಾಡ್ತಾರೆ. ಕಳೆದ ಬಾರಿ ಸಹ ಇದೇ ರೀತಿಯಾಗಿ ಕೊಟ್ಟಿದ್ದರು. ಇಲ್ಲಿ ಯಾರ್ಯಾರಿಗೆ ಕೊಡ್ತಾರೆ, ಯಾವ ಡೇಟಿಗೆ ರೋಜ್ಗಾರ್ ಮೇಳ ಇದೆ ಅಂತೇಳಿ ಅವರಿಗೆ ಇಮೇಲ್ ಬರುತ್ತೆ ಸೆಲೆಕ್ಟ್ ಆದಂಥ ರಿಸಲ್ಟ್ ಬಿಟ್ಟ ಮೇಲೆ. ಅವರು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ಅವರಿಗೆ ಹೋಗೋಕ್ಕಾಗಲಿಲ್ಲ ಅಂದರೂ ಸಹ ಅವರೊಂದು ಜಾಯಿನ್ ಲೆಟರ್ಸು ಪೋಸ್ಟ್ ಮೂಲಕ ಸಹ ಆಮೇಲೆ ಕಳಿಸ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಜಾಯಿನ್ ಲೆಟರ್ಸ್ ಯಾಕಪ್ಪ ಅಂತಂದರೆ, ಈ ತಿಂಗಳು ಡಿಸೆಂಬರ್ 24ರಿಂದ ಒಂದು CISF ಸೆಂಟ್ರಲ್ ಇಂಡಸ್ಟ್ರಿ ಸೆಕ್ಯೂರಿಟಿ ಫೋರ್ಸ್ನ ಒಂದು ಟ್ರೈನಿಂಗ್ ಸಹ ಸ್ಟಾರ್ಟ್ ಆಗಿದೆ. ಟ್ರೈನಿಂಗ್ ಶೆಡ್ಯೂಲ್ ಆಲ್ರೆಡಿ ಎಲ್ಲ ಬಿಟ್ಟಿದ್ದಾರೆ. CRPF ಬಿಟ್ಟಿದ್ದಾರೆ, ಎಲ್ಲ ಒಂದು ಫೋರ್ಸ್ಗಳು ಬಿಟ್ಟಿದ್ದಾರೆ. ಕೆಲವೊಂದು ಬಿಟ್ಟಿಲ್ಲ, ಮೂರೇನು ಬಿಟ್ಟಿರಬೇಕು. ಹಾಗೆ ನಿಮ್ಮದೊಂದು ರಿಸಲ್ಟು ಆದಷ್ಟು ಬೇಗ ಕೊಡಲಿದ್ದಾರೆ, ನಿರೀಕ್ಷಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ.